ಶಾಂತಿ ಮಾತುಕತೆ ಸಂದರ್ಭದಲ್ಲಿ ವಿಧ್ವಂಸಕ್ಕೆ ಏನಾದರೂ ಇಸ್ರೇಲ್ ಸ್ಕೆಚ್ ಹಾಕಿತ್ತಾ? ಇದರಲ್ಲೆಲ್ಲ ಮಾಸ್ಟರ್ ಇಸ್ರೇಲ್, ಯಾಕಂದರೆ ಯಾರನ್ನ ಹೆಂಗೆ ಕೊಲ್ಲಬೇಕು ಏನು ಅನ್ನುವಂಥ ತುಂಬ ಚೆನ್ನಾಗಿ ಗೊತ್ತು. ಇಂಥದ್ದೇ ಒಂದು ಪ್ಲಾನ್ ಮಾಡಿತ್ತಂತೆ. ಈ ಏಪ್ರಿಲ್ ಫಸ್ಟ್ ವೀಕಲ್ಲಿ ಆಯ್ತಲ್ಲ ಮಾತುಕತೆ, ಆ ಸಂದರ್ಭದಲ್ಲಿ ಕೆಲವ್ರನ್ನ ಎತ್ತಿಬಿಡಬೇಕು ಅಂತ ಈ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಘ್ಚಿ, ಇರಾನ್ ಸಂಸತ್ ಸ್ಪೀಕರ್ ಘಾಲಿಬಾಫ್, ಇವರಿಬ್ಬರನ್ನೂ ಕೂಡ ಮುಗಿಸ್ಬೇಕು ಅನ್ನುವಂಥ ಪ್ಲಾನ್ ಮಾಡಿತ್ತು ಇಸ್ರೇಲ್. ಆದರೆ ಅಮೆರಿಕ ಈ ಸಂಚಿನ ಬಗ್ಗೆ ಎಚ್ಚರಿಕೆ ಕೊಡ್ತಂತೆ. ನೋಡಿ, ಯಾರು ಮಾಡಿದ ಸಂಚು, ಯಾರು ಕೊಟ್ಟಂಥ ಎಚ್ಚರ, ಇದು ಸಂಗತಿ. ಇಸ್ರೇಲ್ ಈ ರೀತಿ ಪ್ಲಾನ್ ಮಾಡಿದೆ, ಹುಷಾರಾಗಿರಿ ಅಂತ ಅಮೆರಿಕ ಹೇಳ್ತಂತೆ. ಯುದ್ಧ ಮಾಡ್ಬೇಕಾದ್ರೆ ಅಮೆರಿಕ ಇಸ್ರೇಲ್ ಎರಡೂ ಸೇರ್ಕೊಂಡೇ ಯುದ್ಧ ಮಾಡ್ತವೆ. ಸೊ ಇದು ಸಂಗತಿ. ಏನಾದರೂ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗ್ಬಿಟ್ರೂ ಕೂಡ ಶಾಂತಿ ಮಾತುಕತೆ ಮುರಿದು ಬೀಳುತ್ತೆ ಅಂತ ಹೇಳಿ ಖುದ್ದು ಅಮೇರಿಕವೇ ಅಲರ್ಟ್ ಮಾಡಿತ್ತಂತೆ. ಇದಕ್ಕೆ ಸಂಬಂಧಪಟ್ಟಂಗೆ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ.